ಮೊದಲ ಪಂದ್ಯದಲ್ಲಿ ಮೋಡಿ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ ಹೈ ಸ್ಕೋರ್ ಕಲೆ ಹಾಕಿತ್ತು. ಹೈದರಾಬಾದ್ ಆಟ ನೋಡಿದವರು ಏನಪ್ಪಾ ಹೀಗೆ ಹೊಡಿತಾರೆ, ಇವರನ್ನ ಹೇಗೆ ಕಟ್ ಹಾಕೋದು ಅಂತೇಳಿ ತಲೆ ಕೆಡಿಸಿಕೊಂಡಿದ್ರು. ಉಳಿದ ಪಂದ್ಯದ ಬ್ಯಾಟ್ಸ್ಮನ್ಗಳು ಹೇಗಪ್ಪ ಈ ರೀತಿ ಸ್ಕೋರ್ ಕೊಟ್ಟರೆ ಚೇಸ್ ಮಾಡೋದು ಅಂತೇಳಿ ಸಾಕಷ್ಟು ಟೆನ್ಷನ್ ಆಗಿದ್ರು. ಆದರೆ ನಂತರ ಸನ್ರೈಸರ್ಸ್ ರೈಸೇ ಆಗಿಲ್ಲ. 5 ಪಂದ್ಯದಲ್ಲಿ 1 ಪಂದ್ಯ ಗೆದ್ದು ಬಿಟ್ಟರೆ ಉಳಿದವೆಲ್ಲ ಸೋತಿವೆ. ಹಾಗಿದ್ರೆ 300+ ರನ್ ಹೊಡಿತೀವಿ ಅಂತ ಹೇಳಿದ್ದ SRH ಕತೆ ಯಾಕೆ ಹೀಗಾಯಿತು ಅಂತ ಹೇಳ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಹೌದು, ಈ ಬಾರಿಯ IPLನಲ್ಲಿ SRH ಮಕಾಡೆ ಮಲಗಿದೆ. ತಾನು ಅಂದ್ಕೊಂಡಿದ್ದೇ ಒಂದು, ಆಗಿದ್ದೇ ಒಂದು. ಒಟ್ಟು ಈಗಾಗಲೇ 5 ಪಂದ್ಯವನ್ನು SRH ಎದುರಿಸಿದೆ. ಇದರಲ್ಲಿ ಗೆದ್ದಿದ್ದು ಕೇವಲ 1 ಪಂದ್ಯ ಮಾತ್ರ. ಸನ್ರೈಸರ್ಸ್ ಹೈದರಾಬಾದ್ ತಂಡವು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಭರ್ಜರಿ ಗೆಲುವಿನೊಂದಿಗೆ IPL 2025ರ ಅಭಿಯಾನಕ್ಕೆ ಅಮೋಘ ಆರಂಭವನ್ನು ನೀಡಿತು. ಇಶಾನ್ ಕಿಶನ್ ಅವರ ಅಬ್ಬರದ ಶತಕ ಮತ್ತು ಟ್ರಾವಿಸ್ ಹೆಡ್ ಅವರ ಆಕ್ರಮಣಕಾರಿ ಪ್ರದರ್ಶನದಿಂದಾಗಿ SRH ತಂಡವು 6 ವಿಕೆಟ್ ನಷ್ಟಕ್ಕೆ 286 ರನ್ ಬೃಹತ್ ಮೊತ್ತವನ್ನು ಗಳಿಸಿತ್ತು. ತಂಡವು 300 ರನ್ಗಳ ಗುರಿಯನ್ನು ತಲುಪುವ ನಿರೀಕ್ಷೆಯಲ್ಲಿದ್ದರೂ ತಡವಾಗಿ ಕೆಲವು ವಿಕೆಟ್ಗಳನ್ನು ಕಳೆದುಕೊಂಡ ನಂತರ ಅವರು ಈ ಅವಕಾಶವನ್ನು ಕಳೆದುಕೊಂಡರು. ಆದಾಗ್ಯೂ ದಕ್ಷಿಣ ಆಫ್ರಿಕಾದ ದಂತಕತೆ ವೇಗಿ ಡೇಲ್ ಸ್ಪೇನ್ ಏಪ್ರಿಲ್ 17ರಂದು SRH ತಂಡವು IPLನಲ್ಲಿ 300 ರನ್ಗಳ ಮೊತ್ತವನ್ನು ಗಳಿಸಿದ ಮೊದಲ ತಂಡವಾಗಲಿದೆ ಎಂದು ಭವಿಷ್ಯವನ್ನು ನುಡಿದಿದ್ರು. ಆದರೆ ಅವತ್ತೇ SRH ಕಣ್ಣಿಗೆ ಬಂತು ಅನಿಸುತ್ತೆ. ಆಮೇಲೆ ಒಂದೇ ಒಂದು ಮ್ಯಾಚ್ ಕೂಡ SRH ಗೆದ್ದಿಲ್ಲ. ಸ್ಟಾರ್ ಬ್ಯಾಟರ್ಗಳು ಇದ್ರೂ ಸಹ ಸಾಲು ಸಾಲು ಸೋಲುಗಳನ್ನು SRH ಕಾಣ್ತಾ ಇದೆ. ಸ್ಫೋಟಕ ಬ್ಯಾಟರ್ಗಳ ಫಾರ್ಮ್ ನಿಜಕ್ಕೂ ತಂಡದ ಮ್ಯಾನೇಜ್ಮೆಂಟ್ ಚಿಂತೆಯನ್ನು ಹೆಚ್ಚಿಸಿದೆ. ಈ IPLನಲ್ಲಿ 300 ರನ್ಗಳ ಟಾರ್ಗೆಟ್ ಅನ್ನು ನೀಡುವ ತಂಡದಲ್ಲಿ ಈ ತಂಡ ಕೂಡ ಒಂದು ಅಂತ ಹೇಳಿ ಪರಿಗಣಿಸಲಾಗಿತ್ತು. ಆದರೆ ಆಟಗಾರರ ಫಾರ್ಮ್ ತಂಡದ ಚಿಂತೆಯನ್ನು ಹೆಚ್ಚಿಸಿದೆ. ಸ್ಫೋಟಕ ಬ್ಯಾಟರ್ಗಳನ್ನು ತನ್ನ ಒಡಲಲ್ಲಿ ತುಂಬಿಕೊಂಡಿರುವ SRH ತಂಡದ ಬ್ಯಾಟರ್ಗಳು ಫ್ಲಾಪ್ ಶೋ ಅನ್ನು ನೀಡ್ತಾ ಇದ್ದಾರೆ. ಕಳೆದ ಬಾರಿಯ IPLನಲ್ಲಿ ರನ್ನರ್ ಅಪ್ ಆಗಿದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಈ ಬಾರಿ ನಿರಾಸೆ ಅನುಭವಿಸಿದೆ. ಅಲ್ಲದೆ ಬ್ಯಾಟರ್ಗಳು ಪವರ್ ಪ್ಲೇನಲ್ಲೇ ಸಂಪೂರ್ಣ ಲಾಭವನ್ನು ಪಡೆದು ಬ್ಯಾಟ್ ಮಾಡುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಇದು ಮಧ್ಯಮ ಕ್ರಮಾಂಕದ ಮೇಲೆ ಹೆಚ್ಚಿನ ಪರಿಣಾಮ ಬೀರ್ತಾ ಇದೆ. ಸನ್ರೈಸರ್ಸ್ ತಂಡದ ಟಾಪ್ ಆರ್ಡರ್ ಬ್ಯಾಟರ್ಗಳು ಈ ಬಾರಿಯ ನಿರಾಸೆಯ ಕಡಲಲ್ಲಿ ತಮ್ಮ ಪಯಣ ನಡೆಸಿದ್ದಾರೆ. SRH ತಂಡದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಕಲೆ ಹಾಕಿದ ರನ್ ನೋಡಿದರೆ ಮ್ಯಾನೇಜ್ಮೆಂಟ್ಗೆ ಚಿಂತೆ ಹೆಚ್ಚಿಸಿದೆ. ಆರಂಭಿಕರಾಗಿ ಕಾಣಿಸಿಕೊಳ್ಳುವ ಅಭಿಷೇಕ್ ಶರ್ಮಾ ಈ ಬಾರಿ ರನ್ ಕಲೆ ಹಾಕುವುದನ್ನೇ ಮರೆತಂತೆ ಕಾಣ್ತಾ ಇದೆ. ಇವರು ಆಡಿದ 5 ಪಂದ್ಯಗಳಲ್ಲಿ 10-20ರ ಸರಾಸರಿಯಲ್ಲಿ 51 ರನ್ ಕಲೆ ಹಾಕಿದ್ದಾರೆ. ಇವರ ಬ್ಯಾಟ್ ಮೌನಕ್ಕೆ ಶರಣಾಗಿರುವುದು ಸನ್ರೈಸರ್ಸ್ ತಂಡಕ್ಕೆ ಚಿಂತೆಯನ್ನು ಹೆಚ್ಚಿಸಿದೆ. ಇಂದು ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಪಂಜಾಬ್ ಹಾಗೂ SRH ನಡುವೆ ರೋಚಕ ಪಂದ್ಯ ನಡೆಯಲಿದ್ದು, ಈ ಪಂದ್ಯವನ್ನು ಯಾರು ಗೆಲ್ತಾರೆ ಅನ್ನೋ ಕುತೂಹಲ ಮೂಡಿಸಿದೆ. ಒಟ್ಟಿನಲ್ಲಿ SRH ರನ್ ಗಳಿಸೋಕೆ ಪರದಾಡ್ತಾ ಇದ್ದು, ಇಂದಿನ ಪಂದ್ಯ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.